ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಸಾಕ್ಷಾತ್ ದೇವಿನೇ ಬಂದು ನನ್ನ ಮಗನಿಗೆ ವಿದ್ಯಾದಾನ ಮಾಡ್ದಂಗಾಯ್ತು ಕಣಮ್ಮ. ದಿಟ್ವಾಲು ದೇವಿನೇ ಅಲ್ವಾ ಸಾಹೇಬ್ರೆ? ನಮ್ಮ ರಾಮಂಗೆ ಜಾನಕಿ ಅಲ್ದೆ ಬೇರೆ ಯಾರು ಇದ್ದೇ ಹೇಳ್ಕೊಡ್ತಾರೆ ಹೇಳಿ? ಊರವರೆಲ್ಲ ದೊಡ್ಡ ಮನೆ ಹಾಡು ಸಂದಾಕಿತ್ತು, ಕುಂಟ ಸಂದಾಕಿತ್ತು ಅಂತಿದ್ರು. ಇದು ನೋಡಿದ್ರೆ ಯಾರೂ ಕಾಣ್ತಿಲ್ಲ. ಇದು ನಮ್ಮ ದೊಡ್ಡ ಮನೆನೇ. ಸಕ ಏನಾಯ್ತಲ್ಲ ನಿಂಗೆ? ನೆಟ್ಟ ನಿಂತ್ಕೊಳ್ಳ. ಇದು ನಮ್ಮ ರಾಮಣ್ಣನೇ. ಇದು ನಮ್ಮ ದೊಡ್ಡ ಮನೆನೇ. ಸರಿ ನಿಂತ್ಕೊಳ್ಳ. ಐ ಆಮ್ ಸ್ಟಡಿ. ಲೈ ಕುಡ್ದು ಬಂದಿದೆಯಲ್ಲ. ಛೇ, ಏನ್ ರಮಣ, ನಾನು ಕುಡಿತೀನ? ಬಡ್ಡಿ ಐತೆ, ಸುಳ್ಳು ಹೇಳ್ಬೇಡ, ವಾಸನೆ ಬತ್ತೈತೆ. ಅದೇ ನಾನು ಕುಡಿಲ್ಲ ರಾಮಣ್ಣ. ಆ ದೇವಣ್ಣ ಕುಡಿಸ್ಬಿಟ್ಟ. ಅವನು ನಾನು ಬೇಡ ಬೇಡ ಅಂತ ಹೇಳಿದ್ರು ಕುಡಿಸ್ಬಿಟ್ಟ ರಾಮಣ್ಣ. ಕರೆಕ್ಟ್. ಅವನು ಹಿಂಗೆ ಏನೂ ಆಗಕ್ಕಿಲ್ಲ ಅಂತೇಳಿ ನನಗೆ ಕುಡಿಸ್ಬಿಟ್ಟಾರ. ನಿನ್ನ ಅಪ್ಪ ಯಾವ್ರೇಕಲ್ಲ ರಮಣ. ಅದು ಊರವರೆಲ್ಲ ಹೇಳ್ತಿದ್ರು ನೀನು ಡ್ಯಾನ್ಸ್ ಮಾಡಿದೆ ಅಂತೆ, ಹೌದಾ? ಹೌದು ಅಪ್ಪ, ನಿಮ್ಮ ಮೊದಲು ಒಳಗೆ ನಡಿ. ಏನ, ನೀನು ಡ್ಯಾನ್ಸ್ ಮಾಡಿದೆ ರಮಣ್ಣ? ಏಯ್ ಹೌದು ಕಳ್ಳ. ಅಪ್ಪ ನಿಮ್ಮ ಮೊದಲು ಒಳಗೆ. ನಾನು ನಿನ್ನ ಡ್ಯಾನ್ಸ್ ನೋಡಲಿಲ್ಲ. ಒಂದು ಕಿತ ನಾನು ನೋಡ್ಬೇಕು ರಮಣ. ಒಂದು ಕಿತ ಮಾಡಿ ತೋರಿಸ್ ರಮಣ. ಲೈ ತಟ್ಟು ಬಿಡ್ತೀನಿ ನೋಡಿ. ಇವಾಗ ಕುಡ್ಕ ಬಂದಿರೋದು ಅಲ್ಲದೆ ಇವನಿಗೆ ಕುಣದ್ ಬೇರೆ ತೋರಿಸ್ಬೇಕಂತೆ. ನೆಟ್ಟಿಗೆ ನಿಂತ್ಕೊಳ್ಳ. ಸುಮ್ಕೆ ಹೋಗಿ ಮನಿಕ. ಅಪ್ಪಯ್ಯ ಬಂದ್ರೆ ಅಷ್ಟಯ್ಯ. ಏಯ್, ಯಾಕೆ ಯಾವಾಗಲೂ ಅಪ್ಪಯ್ಯ ಅಪ್ಪಯ್ಯ ಅಂತ? ಏನ್ರಲ್ಲ ಇಲ್ಲಿ ಇಬ್ರು ಏನೆಲ್ಲ ಮಾಡ್ತಿದ್ದೀರಿ? ಅಪ್ಪಯ್ಯ ಏನಿಲ್ಲ, ಸುಮ್ಕೆ ಹಂಗೆ ಮಾತಾಡ್ತಿದ್ವಿ. ಅಶೋಕ, ನೀನು ಎಲ್ಲ ಹೋಗಿದ್ದೆ? ರಾಮನ ಆಟ ನೋಡೋಕ್ಕೆ ಇಡೀ ಊರೇ ಸೇರ್ಕೊಂಡಿತ್ತು. ಅದನ್ನು ನೋಡೋದು ಬಿಟ್ಬಿಟ್ಟು ಎಲ್ಲ ಹೋಗಿದ್ದೆ. ಏನಿಲ್ಲ ಆಯ್ತು ಇವನಿಗೆ? ಅಪ್ಪಯ್ಯ, ನೀ ಎಲ್ಲ ಹೋಗಿದ್ದೆ ಅಂದೆ. ನಾನು ಅಲ್ಲೇ ಇದ್ದೆ ರಮಣ. ಅವು ನಾನು ಕೇಳಿದ್ರೆ ಅದೇ ಅಪ್ಪಯ್ಯ, ನಾನು ಅಲ್ಲೇ ಇದ್ದೆ ಅಪ್ಪಯ್ಯ. ಎಲ್ಲಿ? ರಾಮಣ್ಣ ಡ್ಯಾನ್ಸ್ ಮಾಡೋದನ್ನ ನೋಡ್ಕೊಂಡು. ಅಲ್ಲೇ ಇದ್ಯಾ? ಅಲ್ಲೆಲ್ಲ ಇದ್ದಿಲ್ಲ? ಅದು ನೀವು ಆ ಕಡೆಗಿದ್ರಿ, ನಾನು ಜನರ ಕಡೆಗೆ ಕೂತ್ಕೊಂಡಿದ್ದೆ. ಇದ್ನ? ಹ್ಞೂ ಅಪ್ಪಯ್ಯ, ಅಲ್ಲೇ ಇದ್ದ. ಹೌದಾ? ನಾನು ನೋಡನೇ ಇಲ್ಲ ಬಿಡು. ಅಲ್ಲೇ ಇದ್ದೆ ಅಪ್ಪಯ್ಯ. ಹಾ, ಸರಿ. ಹೆಂಗ್ ಮಾಡ್ದ ನಮ್ಮ ರಾಮ? ಇಷ್ಟು ದಿನ ಇವ್ನು ಹಿಂಗೆ ಮಾಡ್ತಾನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹ್ಞೂ ಅಪ್ಪಯ್ಯ, ನಾನು ನೋಡಿದೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಬೊಂಬಟ್ಟಾಗಿ ಡ್ಯಾನ್ಸ್ ಮಾಡ್ದ ನಮ್ಮ ರಾಮಣ್ಣ. ಏನ? ಕಾಣದಂತೆ ಮಾಯವಾದನು ನಮ್ಮ ಶಿವನ? ಏಯ್, ಕುಲದಲ್ಲಿ ಕೀಳು ಯಾವುದು ಮೇಲೆ ಯಾವುದು ಅಲ್ವೇ ಅಂತ ಅವ್ನು ಮಾಡಿದ್ದು? ಅಯ್ಯೋ, ಅದು ಅಣ್ಣವರದ್ದು ಹಾಡು, ಇದು ಅಣ್ಣವ್ರ ಹಾಡು. ಅದು ಕಕ್ಕಾರದಿಂದ ಶುರುವಾಗುತ್ತೆ, ಇದು ಕಕ್ಕಾರದಿಂದ ಶುರುವಾಗುತ್ತೆ. ಕನ್ಫ್ಯೂಸ್ ಆಗ್ಬಿಟ್ಟೆ ಅಪ್ಪಯ್ಯ. ಏಯ್, ಊಟ ಮಾಡಿದೆಯಲ್ಲ? ಇಲ್ಲಪ್ಪಯ್ಯ, ಇವನಿನ್ನ ಮಾಡಿಲ್ಲ. ಅದಕ್ಕೆ ಏನೇನೋ ಮಾತಾಡ್ತವನೆ. ಏಯ್,
ಹೋಗ್ಲಾ ಮೊದಲು ಊಟ ಮಾಡು. ಸರಿ ಅಪ್ಪಯ್ಯ. ಸರಿ ಕಳ್ಳ. ಅಪ್ಪಯ್ಯ ಗುಡ್ ನೈಟ್. ಗುಡ್ ನೈಟ್. ನಂದು ಊಟ ಆಗಿದೆ. ನೀನು ಯಾಕೆ ಅಪ್ಪಯ್ಯನ ಹತ್ರ ಊಟ ಆಗಿಲ್ಲ ಅಂತ ಸುಳ್ಳು ಹೇಳಿದೆ? ಲೈ, ಇದೊಂದು ಸುಳ್ಳು ಮಾತ್ರ ನಾನು ನಿನ್ನ ಕಿವಿಗೆ ಬಿದ್ದಿದ್ದು. ನಿನ್ನಿಂದ ಬರೀ ಸುಳ್ಳು ಹೇಳೋದಾಗೈತೆ. ಅಲ್ಲಕ್ಕಲ್ಲ, ಕುಡಿಬೇಡ ಕುಡಿಬೇಡ ಅಂತ ಅಷ್ಟು ಹೇಳ್ತೀನಿ, ಕೇಳ್ತೀಯ ನೀನು? ನಡಿ ಹೊಸಿ ಅನ್ನವಣ್ಣ ಮನಿಕ. ನಂದಾಯ್ತು. ಲೈ, ನೀನು ಏನು ತಿಂದಿರ್ತೀಯ ಅಂತ ನಂಗೆ ಗೊತ್ತಿಲ್ವಲ್ಲ, ಸುಮ್ಕೆ ನಡಿ. ಬೇಡ, ಆ ಕಡೆ ಅಪ್ಪ ಯಾವ್ರೆ. ಯಪ್ಪ 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 ಯಪ್ಪ, ನಾನು ಏನೋ ಅಂದ್ಕೊಂಡಿದ್ದೆ ಅಕ್ಕ. ರಾಮಣ್ಣ ಪೆದ್ದ ದಡ್ಡ ಅನ್ನೋದೆಲ್ಲ ಸುಮ್ಕೆ. ಏನೇನು ಮಾಡಿಬಿಟ್ರು, ಮಾತಾಡಿದ್ಯೇನು, ಕುಣಿದಿದ್ಯೇನು, ಆ್ಯಕ್ಟಿಂಗ್ ಮಾಡಿದ್ಯೇನು, ಯೋವಿ 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 ಯೋವಿ. ಇನ್ನೇನಾನ ಅವನಿಗೆ ಓದು ಬರೆಯೋಕ್ಕೆ ಬಂದ್ಬಿಟ್ಟಿದ್ರೆ ಆಟೆಯ. ಕಂಪ್ಯೂಟರ್ನ ಪಿಕ್ಚರ್ನ ಡಿವೈಡ್ ಮಾಡ್ದೇ ಇರ್ಬೋದಿತ್ತಕ್ಕ. ಛ, ನಾನು ಹೇಳಿದ್ನೇನೆ ಮೂವಿನ ಡಿಲೀಟ್ ಮಾಡ್ತೀನಿ ಅಂತ ನಾನು ಹೇಳಿದ್ನಾ? ನೀನೇ ತಾನೆ ಅಕ್ಕವ್ರೆ ನಿಮ್ಗೊಂದು ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ದು. ನನಗೆ ಏನು ಗೊತ್ತಿತ್ತಕ್ಕ ಆ ಜೋಡಿಗಳು ಈ ಪಾಟಿ ಕುಣಿತಾರೆ ಅಂತ. ಎಲ್ರ ತವನು ಅವ್ರಿಗೆ ಅವಮಾನ ಆಗ್ತೈತೆ ಅಂತ ನಾನು ಅನ್ಕೊಂಡ್ರೆ ಎಲ್ರ ತವನು ಚಪ್ಪಾಳೆ ಗಿಟ್ಟಿಸ್ಕೊಂಬಿಟ್ರಲ್ಲ ಅವರು. ಛ, ಅವಮಾನ ಆಗುತ್ತೆ ಕಣೆ, ಹಾಗೇ ಆಗುತ್ತೆ. ಯಾವಾಗ? ಇವತ್ತೇ ಆಗಬೇಕಿತ್ತು. ಆದರೆ ಕನ್ನಡದ ದಯದಿಂದ ಮುಹೂರ್ತ ಸ್ವಲ್ಪ ಮುಂದಕ್ಕೆ ಹೋಗಿದೆ ಅಷ್ಟೆ. ಅಂದರೆ ಇವತ್ತು ಯಾರ್ಯಾರೆಲ್ಲ ಅವ್ರಿಗೆ ಚಪ್ಪಾಳೆ ಹೊಡೆದ್ರೋ ಅವ್ರು ಎಲ್ಲರ ಮುಂದೆನೇ ಅವಳಿಗೆ ಅವಮಾನ ಆಗೋ ಹಾಗೆ ನಾನು ಮಾಡ್ತೀನಿ. ಆಗ ಈ ನಂದಿತ ಯಾರು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಜಾನಕಿ, ಬಾ ಒಳಗೆ. ಅದು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಅದೇನು ಅಂತ ಹೇಳು ಜಾನಕಿ. ಚಂದ್ರಿ, ಈಗ ಹೇಳು ಜಾನಕಿ. ಅದು ಅಪ್ಪ ನಾಳೆ ಅಪ್ಪನ ನೋಡೋಕೆ ಹೋಗ್ಬೋದಲ್ವಾ? ಓ, ಖಂಡಿತವಾಗ್ಲೂ ಹೋಗ್ಬೋದು. ಆ್ಯಕ್ಚುಲಿ ಇವತ್ತೇ ಹೋಗ್ಬೋದಿತ್ತು, ಆದರೆ ಫಂಕ್ಷನ್ ಬಂದ್ಬಿಡ್ತಲ್ವಾ. ಏನೂ ಮಾಡೋಕ್ಕಾಗಲಿಲ್ಲ. ದಿಢೀರಂತ ಹೇಳಿದ್ರಿಂದ. ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರಲ್ಲ ನೀನು ಮತ್ತು ಬಾವ. ರಾಮೂರು ಹೇಳಿದ್ರು ಅಂತ ಮಾಡಿದೆ ಅಷ್ಟೆ. ಆದರೆ ಅಪ್ಪನ ಚಿಂತೆ ಇದ್ದೇ ಇತ್ತು. ಏನು ಚಿಂತೆ ಬೇಡ ಜಾನಕಿ. ನಾಳೆ ಬೆಳಗ್ಗೆನೇ ನಿಮ್ಮ ಮನೆಗೆ ಹೋಗೋಣ. ಅಪ್ಪ ಅಮ್ಮಂಗೆ ವಿಷಯನ ತಿಳಿಸೋಣ. ಸಂಜೆ ಅಷ್ಟರಲ್ಲೇ ದುಡ್ಡು ರೆಡಿ ಆಗುತ್ತೆ. ನಾಳೆ ಇಷ್ಟೊತ್ತಿಗೆಲ್ಲ ನಿಮ್ಮ ತಂದೆ ಆಪ್ರೇಷನ್ ಮುಗ್ದಿರತ್ತೆ. ಓಕೆನಾ? ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ನಂದಿತಾ ಅವರೇ. ಜಾನಕಿ, ಇದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಹೇಗೆ? ಮುಂದೆ ಇನ್ನೂ ತುಂಬ ಇದೆ. ಸರಿ, ನಾನು ಬರ್ತೀನಿ. ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ನಾಳೆ ಬೆಳಗ್ಗೆನೇ ಹೋಗೋಣ. ಸರಿ. ಏನಂತಕ್ಕ? ಮುಂದೆ ಹೋಗಿದ್ದ ಮುಹೂರ್ತನ ನಾಳೆಗೆ ಫಿಕ್ಸ್ ಮಾಡಿಕೊಂಡು ಕಣೆ.
ವೇಟ್ ಆ್ಯಂಡ್ ವಾಚ್. ಆಟ ಇನ್ಮೇಲೆ ಶುರುವಾಗುತ್ತೆ. ಇದೆಲ್ಲ ಹೋಗ್ಬಿಟ್ಟಿದ್ರೆ ನಾನು ಅಡುಗೆ ಮನೇಲಿ ನೋಡಿದೆ, ಅಲ್ಲೂ ಇರಲಿಲ್ಲ. ನಂತ ರೂಮಲ್ಲಿದ್ದೆ. ವಾ, ಇವಾಗ ದಿವಸ ಅದಕ್ಕೇನೆ ಮಾತಾಡ್ಸೋದು ರೂಢಿ ಆಗ್ಬಿಟ್ಟೈತಾ? ಹಾಗೇನೂ ಇಲ್ಲ. ಮತ್ತೆ ಮಕ ಒಂಥರ ಡಲ್ ಆಗೈತೆ. ನಮ್ಮವ್ರೆ, ಏನಾಯ್ತು? ಅದಕ್ಕೆ ತಾವು ಮಾತಾಡ್ಕೊ ಬಂದಮೇಲೆ ಖುಷಿಯಾಗಿರ್ಬೇಕಲ್ವಾ? ಹೊಸಿ ಡಲ್ ಆಗಿದ್ದೀರಾ? ಇಲ್ಲ ಇಲ್ಲ, ನಾನು ಖುಷಿಯಾಗೇ ಇದ್ದೀನಿ. ಹಾಂ, ಈಗ ನೋಡಿ ಮಕ್ಕದಲ್ಲಿ ಕಳೆ ಬಂತು. ಎಲ್ಲ ನಿಮ್ಮಿಂದಾನೆ. ಹಾಂ, ನನ್ನಿಂದನಾ? ಹ್ಞೂ, ಮತ್ತೆ ನಾನು ಬರಲ್ಲ ಅಂತ ಹೇಳಿದ್ರು ನನ್ನ ಕೈಲಿ ಡ್ರಾಮಾ ಮಾಡಿಸಿದ್ರಲ್ಲ. ಹ್ಞೂ, ಅದೇಯ, ನೀವೂ ಬರೋಕ್ಕಿಲ್ಲ ಅಂತವ ಏಡ್ಸೊಂದಾಗ ಮಾಡಿಬಿಟ್ರಿ. ಅದೇ ಅಲ್ವಾ, ಡ್ರಾಮಾ ಮಾಡಿದ್ರಾಗೆ ಹೆಣ್ಮಕ್ಳನ್ನ ಮೀರ್ಸೋಕ್ಕಾಯ್ತದ? ಏನು? ಸುಮ್ಕೆ ಅಂದೆ. ದಿಟ್ವಾಲ್ವೇ ನೀವು ಬೊಂಬಾಟಾಗಿ ಮಾಡಿದ್ರಿ. ನೀವು ಅಷ್ಟೇ. ಇನ್ನೂ ಏನೇನು ಪ್ರತಿಭೆಗಳನ್ನ ಬಚ್ಚಿಟ್ಕೊಂಡಿದ್ದೀರೋ ಏನೋ. ಹಂಗೆಲ್ಲ ಏನೆಲ್ಲ ಕಂತ್ಬಿಡಿ. ಇದನ್ನೆಲ್ಲ ಹೇಗೆ ಕಲ್ತ್ಕೊಂಡ್ರಿ? ಅದೇ ಗೊತ್ತಿಲ್ಲ. ಈ ಪಿಕ್ಚರ್ ನೋಡಿ, ಈ ಕತೆಗಳು ಕೇಳಿ ಹಂಗಂಗೆ. ಗ್ರೇಟ್. ನೀವೇನಾದ್ರೂ ಸುಮ್ಮನೆ ಕೂತಿದ್ರೆ ಜನ ಎಲ್ಲ ತುಂಬ ಬೇಜಾರು ಮಾಡ್ಕೊಂಡು ವಾಪಸ್ ಹೋಗಿರೋರು. ನನಗೂ ಅದೇ ಬೇಸರ ಆಗಿದ್ದು. ನಂಬ್ಕೊಂಡು ಬಂದವರು ಮಕ ಸಪ್ಪಗೆ ಮಾಡ್ಕೊಂಡೋದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಲ್ಯಾಪ್ಟಾಪಲ್ಲಿ ಫಿಲ್ಮ್ ಇಲ್ಲ ಅಂದ ತಕ್ಷಣ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು. ಎಲ್ಲ ಆ ಮಂಜಾವನಲ್ಲ ಪೆದ್ದ, ಅವ್ನು ಮಾಡಿದ ಕೆಲಸ. ಎಲ್ಲ ಸರಿಯಾಗಿ ನೋಡ್ಕೊಂಡು ತಗೊಬಂದೆ ಅಂದ. ಅದೇನು ನೋಡ್ಕೊಂಡು ತಗೊಬಂದೋ ಏನೋ. ಅಯ್ಯಪ್ಪ, ನಿಮಗೂ ಸ್ಯಾನ ಸುಸ್ತಾಗಿರ್ಬೇಕಲ್ವಾ? ಇಲ್ಲ, ಅಷ್ಟೊಂದೇನಿಲ್ಲ. ನಾನೂ ಎರ್ರ ಬೀರಿ ಕುಣಿದ್ಬಿಟ್ನಲ್ಲ, ಇವಾಗ ಗೊತ್ತಾಗಿಲ್ಲ. ನಾಳೆ ಬೆಳಗ್ಗೆಗೆ ಮಂಡಿ ಕೈ ಕಾಲು ಎಲ್ಲ ಸರಿಯಾಗಿ ಆಟ ತೋರಿಸ್ತವೆ. ನೀವು ಮಲ್ಕೊಳ್ಳಿ. ನೀವು ಮನೆ ಕಳಿ. ನಾಳಿಕೆ ನೀವು ಸ್ಕೂಲ್ಗೆ ಹೋಗ್ಬೇಕಲ್ವಾ? ಯಾಕೆ ಸುಮ್ಕಾಗ್ಬಿಟ್ರೆ? ಹೌದು, ನಾನು ಸ್ಕೂಲ್ಗೆ ಹೋಗಬೇಕು, ನೀವು ಗಡಿಗೆ ಹೋಗಬೇಕು. ಸರಿ, ಮನೆ ಕಳಿ. ಗುಡ್ ನೈಟ್. ಗುಡ್ ನೈಟ್. ಏನೀಗ? ಯಾಕೆ ನಾವು ಅಲ್ಲೇ ನಿಂತಿದ್ದೀರಾ? ಓ, ಈಗ ನೀವು ಎಲ್ಲಿ ನಿಂತಿದ್ದೀರಾ ಅಂತಾನೆ ನಿಮ್ಗೆ ಗೊತ್ತಿಲ್ವಾ? ಗಂಡ ಬಂದರೆ ಯಾಕೆ ಲೇಟು? ತುಂಬ ಕೆಲಸನಾ? ಸುಸ್ತಾಗಿದೆಯಾ? ಕೇಳಬೇಕಂತ ಅನ್ಸಲ್ವೇನೆ ನನಗೆ? ಕೇಳಬೇಕಂತ ಅನ್ಸಲ್ವ ನಂದೆ? ನಿಮಗೇನು ಕೆಲಸ? ನೀವು ಯಾಕೆ ಇಷ್ಟು ಲೇಟಾಗಿ ಬಂದ್ರಿ ಅಂತ ಕೇಳಿ ಏನು ಪ್ರಯೋಜನ ಇಲ್ಲ. ಯಾಕೆ ಅಂದರೆ ನನಗೆಲ್ಲ ಚೆನ್ನಾಗಿ ಗೊತ್ತು. ಸುಮ್ಮನೆ ಬಂದು ಬಿದ್ಕೊಳ್ರಿ. ಒಪ್ಕೋತೀನಿ,
ನಾನು ಎಲ್ಲಿದ್ದೆ ಏನು ಮಾಡ್ತಿದ್ದೆ ಅಂತ ನಿನಗೆ ಗೊತ್ತು, ಒಪ್ಕೋತೀನಿ. ಆದರೆ ನಾನು ಊಟ ಮಾಡಿದ ಅಂತ ನಿನಗೆ ಗೊತ್ತಾ? ಇಲ್ಲ, ಅದು ನೀನು ಕೇಳಲಿಲ್ಲ. ಇಷ್ಟೇ ಜೀವನ, ಇಷ್ಟೇ ಜೀವನ. ಜೇನು ಕುಡಿದಿದ್ದು ಕರಡಿ ಹಲಸಿನಣ್ಣು ತಿಂದೆ ಬರುತ್ತಾ? ಜೇನು ಸಿಕ್ಕಿದ ಕಡೆ ಎಲ್ಲ ಹೆಲ್ಸಿನ ಹಣ್ಣು ಸಿಗಬೇಕಲ್ಲ ನಲ್ಲಿ. ನಿನ್ನ ಹೆಸರಿಗೆ ಮಾತ್ರ ನನ್ನ ಹೆಂಡತಿ, ನನ್ನ ಬಗ್ಗೆ ಸ್ವಲ್ಪನೂ ನಿನ್ನ ಕೇರೇ ಇಲ್ಲ. ನನ್ನ ಅಣ್ಣ ರಾಮಣ್ಣ ಆ ಮನೆಗೆ ಬಂದ ತಕ್ಷಣ ನನ್ನ ಕೈ ಹಿಡಿದು ನಿಲ್ಲಿಸಿ ನನ್ನನ್ನು ಮಾತಾಡಿಸಿ, ಪಾರ್ಲ ಅಶೋಕ, ಪಾರ್ಲ ನನ್ನ ಬಂಗಾರ ಅಂತ ಕರ್ಕೊಂಡು ಹೋಗಿ ಕೈ ತುಟ್ಟಿಟ್ಟ. ನೀವು ಯಾರನ್ನ ಹಂಗೆ ಮಾಡಿದ್ದೀರಾ? ನನ್ನ ಬಗ್ಗೆ ನಿಮ್ಗೆ ಯಾರಿಗಾರು ಕ್ಯಾರ್ ಇದೆಯಾ? ಇಲ್ಲ. ರೀ ಸಾಕು ನಿಲ್ಲಿಸ್ರಿ. ನಿದ್ದೆ ಹಾಳು ಮಾಡಿಕೊಂಡು ನಿಮ್ಮ ಅಣ್ಣನ ಪುರಾಣ ಕೇಳೋಕೆ ನನಗೆ ಮೂಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಥರ ಖಾಲಿ ಬಿದ್ದಿಲ್ಲ. ನನಗೆ ನಾಳೆ ಬೆಳಗ್ಗೆನೆ ಕೆಲಸ ಇದೆ. ನೀವು ಸುಮ್ಮನೆ ಮಲ್ಕೊಳ್ಳಿ. ಗುಡ್ ನೈಟ್. ಮತ್ತಿನ್ನೇನ್ರಿ ನಿಮ್ಮದು? ಏನಿಲ್ಲ, ಅತ್ತಿಗೆ ಅಣ್ಣ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಂತೆ, ಇಬ್ಬರು ಹಾಡಿ ಡ್ಯಾನ್ಸ್ ಮಾಡಿದ್ರಂತೆ. ಹೌದಾ? ಹೌದು, ಗೊತ್ತಾಯ್ತು ತಾನೆ. ಈಗ ಯಾಕೆ ಕೇಳ್ತಿದ್ದೀರಾ ಅದನ್ನ? ಊರಲ್ಲೆಲ್ಲ ಅದೇ ಮಾತಾಡ್ತಾವ್ರೆ ನಂದೆ. ಅಣ್ಣ ಅತ್ತಿಗೆ ಬೊಂಬಾಟ ಡ್ಯಾನ್ಸ್ ಮಾಡಿದ್ರು ಅಂತಿದ್ದಾರೆ ನಂದೆ. ಛೇ, ನಾನೇ ಮಿಸ್ ಮಾಡಿಬಿಟ್ಟೆ. ಹೆಂಗೆ ಡ್ಯಾನ್ಸ್ ಮಾಡಿದ್ರು ನಂದೆ? ಬರೋವಾಗ್ಲೇ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀರಾ ಏನಂತ? ನನ್ನನ್ನು ರೇಗಿಸ್ಬೇಕು ಅಂತ. ಯಾಕಾಗಂತೀಯ ನಂದಿ? ನೀವೇ ಹೇಳಿದ್ರಲ್ಲ, ಇಡೀ ಊರೇ ಬೊಂಬಾಟು ಅಂತಿದೆ ಅಂತ. ಮತ್ತೆ ಕೇಳ್ತಿದ್ದೀರಾ ನನ್ನ? ಸರಿ ನಂದೆ, ಕೋಪ ಮಾಡ್ಕೋಬೇಡಮ್ಮ. ಅವ್ರೇನೋ ಹಾಡಿದ್ರು ಬಿಡು. ಸರಿ. ನಾನು ನೀನು ಯಾವಾಗ ಹಂಗೆ ಆಡೋದು ನಂದಿ? ಎಲ್ಲರ ಮುಂದೆ ಅಲ್ದಿದ್ರು ನಾವೇ ಆಡ್ಬೇಕಲ್ವ ನಂದಿ? ರೀ ಸುಮ್ಮನೆ ಹೋಗಿ ಬಿಟ್ಕೊಳ್ರಿ. ನಂದಿ ಪ್ಲೀಸ್ ನಂದಿ, ಒಂದೇ ಒಂದು ಡ್ಯಾನ್ಸ್ ಪ್ಲೀಸ್. ಅಯ್ಯೋ ನಿಮ್ಮ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ ನಿಮಗೆ? ಮಾವನ್ ಕರಿತೀನಿ. ಬೇಡ ನಂದಿ, ಈಗಲೇ ಕುಡ್ದಿದ್ದೆಲ್ಲ ಅರ್ಧ ಇಳಿದೋಯ್ತು. ನಾ ಹೋಗಿ ಮನೆ ಕತ್ತೀನಿ, ಈಗಲೇ ಮನೆ ಕತ್ತೀನಿ. ಕುಡ್ಕೊಂಡ್ ಬರ್ತಂದೆ ಈ ರೀತಿ ಕಾಟ ಬೇರೆ ಕೊಡ್ತಾರೆ. ಕರ್ಮ. ಚಳಿ ಚಳಿ ತಾಳೆನು ಈ ಚಳಿಯ. ಅದಕ್ಕಾದ್ರೂ ಒಂದು ಸ್ಟೆಪ್ ಹಾಕೋಣ ನಂದಿ. ಮಾವಾ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.